ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವ್ ಮಾಡ್ತಿರುವ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಈ ಒಂದು ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 2026ರ ತುಲಾ ರಾಶಿಯ ಸಂಪೂರ್ಣ ಭವಿಷ್ಯವನ್ನ ಆಗು ಹೋಗೋಣ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2025 ಇನ್ನೇನು ಕೆಲವೇ ತಿಂಗಳಲ್ಲಿ ಮುಗಿತಾ ಬರ್ತಿದ್ರು ಕೂಡ ತುಲಾ ರಾಶಿಯವರಿಗೆ ಅಂದುಕೊಂಡ ಕೆಲಸಗಳು ಆಗ್ತಾ ಇಲ್ಲ. ಇದಕ್ಕೆ ಮೂಲ ವಿಚಾರ 2026ರಲ್ಲಿ ಇವರಿಗೆ ಆಗ್ತಕ್ಕಂಥ ಮೇಜರ್ ಬದಲಾವಣೆಗಳಾಗ್ಬೋದು ಅಥವಾ ಮೇಜರ್ ತೊಂದರೆಗಳಾಗ್ಬೋದು. ಇದನ್ನ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ತುಲಾ ರಾಶಿಯವರ ರಾಷ್ಟ್ರಾಧಿಪತಿ ಶುಕ್ರನಾಗಿರೋ ಕಾರಣ ಹಣದ ಆದಾಯದ ಮೂಲ ಹೆಚ್ಚಾಗಿದ್ರೂ ಕೂಡ, ಹಣದ ವಿಚಾರಗಳು ಇದ್ರೂ ಕೂಡ ಇವರಿಗೆ ಖರ್ಚಾಗ್ಬೋದು ಅಥವಾ ಒಂದು ಸದ್ಯಕ್ಕೆ ಕೆಲಸಕ್ಕೆ ಅಥವಾ ಖರ್ಚಿಗೆ ಈ ಒಂದು ತೊಂದರೆಗಳು ತಾಪತ್ರಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಮೊದಲನೇದಾಗಿ ಉದ್ಯೋಗ ಮತ್ತು ಆರ್ಥಿಕ ವಿಚಾರ. ಉದ್ಯೋಗದ ವಿಚಾರ ಬಂತಂದ್ರೆ ಈ ಒಂದು ರಾಶಿಯಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಕೆಲಸದಲ್ಲಿ ಹೈ ಪ್ರಮೋಷನ್ ಆಗ್ಬೋದು, ಫಾರಿನ್ ಕೆಲಸ ಮಾಡುವಂಥದ್ದಾಗ್ಬೋದು, ವಿದೇಶ ಪ್ರಯಾಣ ಮಾಡುವಂಥದ್ದಾಗ್ಬೋದು. ಇದೆಲ್ಲ ಈ ಹಿಂದೆ ಇವರು ಪ್ರಯತ್ನ ಪಟ್ಟಿದ್ದಾರೆ. ಈ ಒಂದು ವರ್ಷದಲ್ಲಿ ಇದು ಸಂಭವ ಆಗುತ್ತೆ ಅಂತ ಹೇಳಿಕ್ ಬಯಸ್ತೇನೆ. ತದನಂತರದಲ್ಲಿ ಇವರ ಒಂದು ಜೊತೆಗಿರ್ತಂಥ ವ್ಯಕ್ತಿಗಳು ಇವರ ಒಂದು ವಿಚಾರದಿಂದ, ಇವರ ಒಂದು ಕಾರ್ಯಕ್ಷಮತೆಯಿಂದ ಆ ವ್ಯಕ್ತಿಗಳು ಕೂಡ ಬಡ್ತಿಯಾಗಿ ಇವ್ರ ಜೊತೆಗೆ ಸಂಭವಿಸುವಂಥ ವಿಚಾರಗಳು ಎಲ್ಲರೂ ಕೂಡ ಒಂದು ಪಾಲನ ಪಡ್ಕೋತಾರೆ. ಆರ್ಥಿಕ ವಿಚಾರ ಯಾವ ಅಂತಂದ್ರೆ ಇವರಿಗೆ ಎಲ್ಲ ರೀತಿ ಕೂಡ ಆದಾಯದ ಮೂಲಗಳಿಂದ ಬರ್ತಕ್ಕಂಥ ಹಣವನ್ನ ಕೂಡಿಟ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆದರೆ ಬೇಕಾದ ಸಮಯದಲ್ಲಿ ಇವ್ರ ಹತ್ರ ಹಣ ಇರೋದಿಲ್ಲ. ಇದಕ್ಕೆ ಮೂಲ ವಿಚಾರ ಏನಪ್ಪಾ ಅಂತಂದ್ರೆ ಇವರು ಕೂಡಿಡುವಂಥ ಎಲ್ಲಾ ವಿಚಾರಗಳು ಕೂಡ ಇನ್ನೊಂದು ಆದಾಯದ ಮೂಲ ಇರೋದಿಲ್ಲ. ಇರ್ತಕ್ಕಂಥ ಒಂದೇ ಆದಾಯದಲ್ಲಿ ಹಲವಾರು ವಿಚಾರಗಳು ಅಂದ್ರೆ ಹಲವಾರು ರೀತಿಯ ಖರ್ಚುಗಳನ್ನ ಇಟ್ಕೊಂಡಿರ್ತಾರೆ. ಹಲವಾರು EMI ಗಳಾಗ್ಬೋದು. ವಿಜೃಂಭಣೆಯ ಜೀವನವನ್ನ ಇವರು ಮಾಡ್ಲಿಕ್ಕೆ ಬಯಸೋದ್ರಿಂದ ಇವ್ರು ಬರ್ತಕ್ಕಂಥ ಆದಾಯ ಇವರಿಗೆ ಸಾಲೋದಿಲ್ಲ. ಹಾಗಾಗಿ ಸ್ವಲ್ಪ ಮಿತ ವ್ಯಯವನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆ ವಿಚಾರ, ಒಳ್ಳೆ ಒಂದು ವ್ಯವಸ್ಥೆ ಕಾಣ್ಲಿಕ್ಕೆ ಸಿಗುತ್ತೆ. ಎರಡದಾಗಿ ಕುಟುಂಬ ಮತ್ತು ಪ್ರೇಮ ವಿಚಾರ. ಕುಟುಂಬ ವಿಚಾರ ಯಾವಪ್ಪ ಅಂತಂದ್ರೆ ಇವ್ರ ಜೀವನದಲ್ಲಿ ಇವರು ಮನೆಯ ಕೊನೆ ಮಗ ಆಗಿದ್ರೆ ಅಥವಾ ಮೊದಲನೇ ಮಗ ಆಗಿದ್ರೆ ಇವರ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಲಗ್ನ ವಿಚಾರ ನೋಡ್ತಾ ಇದ್ರೆ ಅಥವಾ ಕೆಲಸ ವಿಚಾರ ನೋಡ್ತಾ ಇದ್ರೆ, ತದನಂತರದಲ್ಲಿ ಇವರ ಜೀವನದಲ್ಲಿ ವಿವಾಹ ವಿಚಾರ ಆಗ್ಬೋದು. ಈ ವಿಚಾರದಲ್ಲಿ ಏನಪ್ಪಾ ಮೇಜರ್ ತೊಂದರೆ ಆಗುತ್ತೆ ಅಂತಂದ್ರೆ ಆಗುವಂಥ ಮದುವೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳು, ಅಡೆತಡೆಗಳು ಸಾಕಷ್ಟು ರೀತಿಯಲ್ಲಿ ಬಂದು ನಿಲ್ತಕ್ಕಂಥ ಸಂಭವ ಇದೆ. ಮತ್ತು ಯಾವ ರೀತಿ ಸಮಸ್ಯೆಗಳಾಗ್ಲಿಕ್ಕಿದೆ, ಏನು ವಿಚಾರ ಆಗ್ಲಿಕ್ಕಿದೆ ಅಂತಂದ್ರೆ ಫೈನಾನ್ಷಿಯಲ್ ಆಗ್ಬೋದು, ಹೆಲ್ತ್ ಇಶ್ಯೂ ಆಗ್ಬೋದು, ಮನೆಯಲ್ಲಿರುವಂಥ ಗುರು ಹಿರಿಯರ ಒಂದು ಅನಾರೋಗ್ಯ ವಿಚಾರಗಳಿಂದ ಮದುವೆ ಕಾರ್ಯಗಳಿಗೆ ವಿಘ್ನಗಳಾಗ್ತಕ್ಕಂಥ ಸಂಭವ ಇದೆ. ತದನಂತರದಲ್ಲಿ ಇವರ ಜೀವನದಲ್ಲಿ ಮುಖ್ಯ ಸಮಸ್ಯೆಗಳು ಏನಪ್ಪಾ ಅಂತಂದ್ರೆ ಪ್ರಾಬಲ್ಯತೆ. ಇವರ ಬೆನ್ನಿಂದ ಯಾವುದೇ ವ್ಯಕ್ತಿಗಳು ಒಂದು ಕ್ಷಮತೆ, ಶಕ್ತಿ ಇಲ್ಲದೆ ಇರೋ ಕಾರಣ ಇವರು ಏನೇ ಮಾಡಿದ್ರು ಕೂಡ ಒಂಟಿತನವನ್ನ ತುಂಬಾ ಅನುಭವಿಸ್ತಾರೆ. ಆರೋಗ್ಯದ ವಿಚಾರ ಬಂತು ಅಂದ್ರೆ ಇವರಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಸಮಸ್ಯೆಗಳಿದ್ರು ಕೂಡ ಇವರು ತೋರಿಸ್ಕೊಳ್ಳುವಂಥ ವಿಚಾರ ಅಲ್ಲ. ಯಾಕಂದ್ರೆ ಇವರ ವ್ಯಕ್ತಿತ್ವ ಯಾವ ತರ ಅಂದ್ರೆ ಏನೇ ಸಮಸ್ಯೆಗಳು, ಏನೇ ನೋವುಗಳಿದ್ರು ಕೂಡ ಅದನ್ನ ನುಂಗ್ಕೊಂಡು ಇನ್ನೊಂದು ಒಳ್ಳೇದು ಬಯಸುವಂತ ವ್ಯಕ್ತಿತ್ವ, ಒಂದು ಒಳ್ಳೆ ಮನಸ್ಥಿತಿ ಇರುವಂತ ವ್ಯಕ್ತಿತ್ವಗಳು ಇವರಾಗಿದ್ರು ಕೂಡ ಇವರ ಸುತ್ತಮುತ್ತ ಇರುವಂತ ಸಣ್ಣ ಪುಟ್ಟ ವ್ಯಕ್ತಿಗಳು ಅಂದ್ರೆ ಇವರ ಸುತ್ತಮುತ್ತ ಇರುವಂತ ಸಂಬಂಧಿಕರು, ಬಂಧು ಬಳಗ ಅಂತ ಏನಿರ್ತಾರೆ ಇವ್ರನ್ನ ಕಿತ್ಕೊಂಡು ತಿನ್ಬೇಕು ಅಥವಾ ಇವ್ರದ್ದು ಇರ್ತಕ್ಕಂಥ ಹಣವನ್ನ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಹೇಳಿ, ಆರೋಗ್ಯದ ಒಂದು ಹೆಸರನ್ನ ಹೇಳಿ ಇವತ್ತು ಹಣವನ್ನು ಕಿತ್ಕೊಂಡು ತಿನ್ನುವಂಥ ವಿಚಾರ ಸಂಭವಗಳು ತುಂಬಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲರನ್ನೂ ನೋಡ್ಕೊಂಡು ವಿಚಾರ ಮಾಡೋದು ಬಹಳ ಒಳ್ಳೆಯದಾಗುತ್ತೆ. ಇವರ ಪರಿಹಾರ ಮಾರ್ಗಗಳು ಏನಪ್ಪಾ ಅಂತಂದ್ರೆ ಮೂಲವಾಗಿ ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಅಥವಾ ಶಿರಡಿ ಸಾಯಿಬಾಬಾರ ದೇವಸ್ಥಾನಕ್ಕೆ ಒಂದು ಬಿಳಿಯ ಹೂವನ್ನ ಅರ್ಪಣೆ ಮಾಡೋದ್ರಿಂದ ಇವರಿಗೆ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾರೆ. ಒಟ್ಟಾರೆಯಾಗಿ ಇದಾಗಿತ್ತು ತುಲಾ ರಾಶಿಯವರ 2026ರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.